ಇರ್ತಕ್ಕಂಥ ಒಂದು ಹಿರಿ ಜೀವ. ನನಗೆ ಅವ್ರು ಬಂದಿರ್ತಕ್ಕಂಥದ್ದು ತುಂಬ ಸಂತೋಷವನ್ನು ತಂದಿದೆ. ನಮ್ಮ ಮನೆಯವರು ಬಂದಿದ್ದಾರೆ ಅನ್ನುವಂತಹ ಸಂಭ್ರಮ ನನಗೆ. ನಾನು ತುಂಬ ಗೌರವದಿಂದ ನಿನ್ನನ್ನು ಬರ್ಮಾಡ್ಕೊಳ್ತೀನಿ ಅಣ್ಣ. ಹಾಗೆ ನಾನು ರೇಖಾ ಅವರಿಗೆ ನಾನು ಮೊದಲನೇ ಬಾರಿ ಕಂಡೆ. ನಮ್ಮ ಚೇಂಬರಿಗೆ ಬಂದಾಗ ಸರಳ ಒಬ್ಬ ಡಾಕ್ಟ್ರು, ಅದರಲ್ಲೂ ಕೂಡ ಗೈನಕಾಲಜಿಸ್ಟು, ಬಂದು ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ಪ್ಲೀಸ್ ಬನ್ನಿ, ನಾವು ರಾಜ್ಕುಮಾರ್ ಮತ್ತು ಪುನೀತ್ ಅವರ ಒಂದು ಸಂಗೀತವನ್ನು ಏರ್ಪಡಿಸಿದ್ದೀವಿ, ತಾವು ಬರಲೇಬೇಕು ಅಂದರು. ನನಗೆ ಅವರ ಪ್ರೀತಿಯನ್ನು ಕಂಡು ಬರಲೇಬೇಕು ಅಂತ ಅನ್ನಿಸ್ತು. ತಮ್ಮ ಪ್ರೀತಿಗೋಸ್ಕರನೇ ಬಂದಿದ್ದು ರೇಖಾ. ನೀವು ಒಳ್ಳೆಯದಾಗಲಿ. ಈ ವೇದಿಕೆಯಲ್ಲಿ ಅನೇಕ ಗಣ್ಯಮಾನ್ಯರಿದ್ದಾರೆ. ನಮ್ಮ ನಿರ್ಮಾಪಕರಾದಂತಹ ನಮ್ಮ ಸುರೇಶ್ರವರು, ಗೋಲ್ಡನ್ ಸುರೇಶ್ರವರು ಇಲ್ಲಿದ್ದಾರೆ. ಅವರಿಗೆ ಮತ್ತು ಶೋಭಾ ಅವರಿದ್ದಾರೆ ಮೇಡಮ್ ಅವರು. ನಿಮಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿ ಗಣ್ಯಮಾನ್ಯರನ್ನ ನಾನು ಸ್ಮರಿಸ್ತಾ, ವೇದಿಕೆಯ ಮುಂದಿರ್ತಕ್ಕಂಥವ್ರನ್ನು ಕೂಡ ನಾನು ಸ್ಮರಿಸ್ತಾ ನನ್ನ ಕೆಲವು ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಅನಿಸುತ್ತೆ. ಒಂದನೇದಾಗಿ, ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ನಟಿಸೋದಂದರೆ ಅಷ್ಟು ಸುಲಭದ ಮಾತಲ್ಲ. ಇದು ನಾನು ಹೇಳ್ತಾ ಇರೋದು 1975ನೇ ಇಸ್ವಿ. 75ರ ಇಸ್ವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಂದು ಪ್ರೇಮದ ಕಾಣಿಕೆ ನನ್ನನ್ನು ಆಯ್ಕೆ ಮಾಡಿದಂಥ ಮೊದಲ ಚಿತ್ರ. ಪ್ರೇಮದ ಕಾಣಿಕೆಗೆ ನಾನು ಚೆನ್ನೈಗೆ ಹೋಗುವಾಗ ರಾಜ್ಕುಮಾರ್ ಆಗಾಗಲೇ ಗೌರಿಶಂಕರದಷ್ಟು ಎತ್ತರಕ್ಕೆ ಏರಿದಂತಹ ಮಹಾನ್ ನಟರಾಗಿದ್ದರು. ಅವ್ರ ಮುಂದೆ ಏನೂ ಗೊತ್ತಿಲ್ಲದಂತಹ ಮಂಗಳೂರಿನಲ್ಲಿ ಹುಟ್ಟಿದವಳು ನಾನು, ಚಿಕ್ಕಮಂಗ್ಳೂರಿನಲ್ಲಿ ಬೆಳೆದವಳು. ನನಗೆ 16 ವರ್ಷ. ಆ 16 ವರ್ಷದಲ್ಲಿ ನಮ್ಮ ಅಕ್ಕ ನಮ್ಮನ್ನು ಚೆನ್ನೈಗೆ ಕರ್ಕೊಂಡೋಗಿದ್ರು. ಇವತ್ತು ಚೆನ್ನೈ, ಅವತ್ತು ಮದ್ರಾಸ್. ಹಾಗೆ ಇಂಡಸ್ಟ್ರಿಯಲ್ಲಿ ಅಲ್ಲಿ ಹೋದಾಗ ಆ ಕುಟುಂಬ ಒಂದು ಕ್ಷಣಕ್ಕೆ ಅದು ನಮ್ಮ ಕುಟುಂಬ, ನಮ್ಮ ಮನೆಯಾಯಿತು. ಅದು ಪಾರ್ವತಮ್ಮವರು ನನಗೆ ಸಾಕ್ಷಾತ್ ತಾಯಿ ಇದ್ದ ಹಾಗೆ. ಇವತ್ತು ನಾನು ಈ ವೇದಿಕೆಯಲ್ಲಿ ಏನಾದರೂ ನಿಂತಿದ್ರೆ, ಅದು ವಾಣಿಜ್ಯ ಮಂಡಳಿ ಇರ್ಬೋದು ಅಥವಾ ಯಾವುದೇ ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ನಾನಿದ್ರೂ ಕೂಡ ಅವರ ಆಶೀರ್ವಾದ, ಅವರ ಹಾರೈಕೆ ಯಾವತ್ತೂ ಕೂಡ ನನ್ನ ಮೇಲೆ ಒಂದೇ ಥರನಾಗಿರ್ತಿತ್ತು. ನಾನು ಈ ಸಂದರ್ಭದಲ್ಲಿ ಇದನ್ನು ಹೇಳಲೇಬೇಕು. ಪ್ರತಿ ಸಲ ನಮ್ಮಲ್ಲಿ ಒಂದು ವಾಡಿಕೆ ಇದೆ. ಹೊಸ ಸರ್ಕಾರ ಬಂದಾಗ ರಾಜ್ಕುಮಾರ್ ಅವ್ರ ಮನೆಗೆ ಬಂದು ನಮ್ಮಲ್ಲಿ ಕಲಾವಿದರಿಗಾಗಿ ಒಂದು MLC ಸ್ಥಾನ ಇದೆ. MLCಗೆ ಒಂದು ಹೆಸರನ್ನು ಸೂಚಿಸಿ ಅಂತ ಹೇಳಿ ರಾಜ್ಕುಮಾರ್ ಅವರು ಯಾರನ್ನು ಹೇಳ್ತಾರೆ ಅವರನ್ನೇ ಅವರು MLCಗೆ ನಾಮಕರಣ ಮಾಡೋದಕ್ಕೆ ಕೇಳೋರು. ಅಂಥ ಸಂದರ್ಭದಲ್ಲಿ ನನಗೀಗಲೂ ನೆನಪಿದೆ, 1982ನೇ ಇಸ್ವಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿದ್ರು. ಆಗ ತಾನೆ ಅವರು ರಾಜ್ಕುಮಾರ್ ಅವ್ರ ಮನೆಗೆ ಬಂದರು. ಪಾರ್ವತಮ್ಮ ಅವ್ರನ್ನ ಕೇಳಿದ್ರು ಒಂದು ಹೆಸರನ್ನ ತಾವು ಸೂಚಿಸಿ. ಯಾಕೆಂದರೆ ರಾಜ್ಕುಮಾರ್ ಅವರು ರಾಜಕಾರಣಕ್ಕೆ ಖಂಡಿತ ಅವರಾಗಲಿ ಅವ್ರ ಕುಟುಂಬದವರಿಗೆ ಯಾವತ್ತೂ ಕೂಡ ಅವರು ಪ್ರೋತ್ಸಾಹಿಸಿಲ್ಲ, ಬೇಡ ಅಂತ ಹೇಳಿದಂತಹ ಜೀವ ಅವರು ಬಂದಾಗ ನಮ್ಮ ಇಂಡಸ್ಟ್ರಿನಲ್ಲಿ ಎಷ್ಟೊಂದು ಜನ ಇದ್ದರು. ಬಟ್ ಅವರು ಆಯ್ಕೆ ಮಾಡಿದ್ದ ಹೆಸರು ಜಯಮಾಲನನ್ನ MLC ಮಾಡಲ್ಲ. ಇದು 82ನೇ ಇಸ್ವಿ. ನಂತರ 82ರಲ್ಲಿ ನಾನು ಆಗಲಿಲ್ಲ, 82ನೇ ಆಗ ಆಗಲಿಲ್ಲ. ನಂತರ ದೇವೇಗೌಡರು ಬಂದರು. ದೇವೇಗೌಡರು ಅವ್ರ ಮನೆಗೆ ಬಂದಾಗ ಅವ್ರನ್ನ ಕೇಳಿದ್ರು, ನೀವು ಒಂದು ಹೆಸರು ಸೂಚಿಸಿ ಅಂತ. ಆವಾಗ ಮತ್ತೆ ಯಥಾ ಪ್ರಕಾರ ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ನನ್ನ ಹೆಸರನ್ನೇ ಹೇಳಿದ್ರು. ಅಲ್ಲೂ ಕೂಡ ಆಗಲಿಲ್ಲ. ಬಟ್ ರಾಜ್ಕುಮಾರ್ ಅವರು ಯಾವಾಗಲೂ ಒಂದು ಹೇಳೋರು, ಜಯಮಾಲ ಇವತ್ತಿಲ್ಲ ನಾಳೆ ನೀನು ವಾಣಿಜ್ಯ ಮಂಡಳಿಗೂ ಅಧ್ಯಕ್ಷ ಆಗ್ತೀಯ, ನೀನು ಸರ್ಕಾರದಲ್ಲೂ ನೀನು ಕೆಲಸ ಮಾಡ್ತೀಯ, ನೀನು ಅಧ್ಯಕ್ಷೆಯಾಗಿ ಬಂದಾಗ ನಾವು ರಾಜ್ಕುಮಾರ್ ಅವರು ಇರಲಿಲ್ಲ.
ಆದರೆ ನಾನು ನಂತರ ನನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಷ್ಟೊಂದು ಕನಸು ಕಂಡಿದ್ರು. ನಾನು MLC ಆದಾಗಲೂ ಅವರಿರಲಿಲ್ಲ, ಅಮ್ಮನೂ ಇರಲಿಲ್ಲ. ಆದರೆ ನಾನು ಯಾವತ್ತೂ ನೆನೆಸ್ಕೊಳ್ತೀನಿ, ಅವರ ಆಶೀರ್ವಾದ ನನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸ್ತು ಅಂತ. ಈ ಒಂದು ಮಾತನ್ನು ನಾನು ಯಾವ ವೇದಿಕೆಯಲ್ಲೂ ಹೇಳಿರಲಿಲ್ಲ. ಇವತ್ತು ನನಗೆ ಆ 2 ಜೀವಗಳು, ಆ ಕುಟುಂಬವನ್ನು ನಾವು ನೆನೆಸ್ಕೊಂಡಾಗ ಅವ್ರ ಜೊತೆಯಲ್ಲಿ ನಾನು 7 ಸಿನಿಮಾಗಳನ್ನು ಮಾಡಿದೆ. ಆ 7 ಸಿನಿಮಾ ನನ್ನ ಜೀವನದ 7 ಸಪ್ತ ಸಾಗರಗಳನ್ನು ದಾಟಿದ ಹಾಗೆ ಅಂತ ನಾನು ಭಾವಿಸ್ತೇನೆ. ನಿಮಗೊಂದು ನೆನಪಿರಲಿ, ಭಾರತೀಯ ಚಿತ್ರರಂಗದ ಅತ್ಯಂತ ಸುಂದರ ಹೆಣ್ಣು ಮಕ್ಕಳು ತುದಿಗಾಲಲ್ಲಿ ನಿಂತಿದ್ರು. ಆಗ ರಾಜ್ಕುಮಾರ್ ಅವ್ರ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ ಸಂದರ್ಭದಲ್ಲಿ ನನಗೆ 16ನೇ ವಯಸ್ಸಲ್ಲಿ ಆ 7 ಸಿನಿಮಾಗಳಲ್ಲಿ ಮಾಡುವಂಥ ಅವಕಾಶ ಸಿಕ್ತಲ್ಲ, ನಾನು ಭಾಗ್ಯವಂತೆ ಅಂತಲೇ ಭಾವಿಸ್ಕೊಂಡಿದ್ದೀನಿ. ಇಲ್ಲಿ ಈಗಾಗಲೇ ಅನೇಕರು ಹಾಡಿದ್ರು, ಗಿರಿಕನ್ಯೆ ಹಾಡನ್ನು ಹಾಡಿದ್ರು, ನಗು ನಗುತ್ತಾ ನೀ ಬರುವೆಲ್ಲ. ಹೌದು, ನನಗೆ ಅತ್ಯಂತ ಖುಷಿ ಕೊಡುವಂಥ ಹಾಡು ನಗು ನಗುತ್ತಾ ನೀ ಬರುವೆ. ಹಾಗೆ ಅಂಥದ ಒಂದು ವಿಚಾರವನ್ನು ಕೂಡ ನನಗೆ ಹೇಳಬೇಕು. ನಮ್ಮ ಬಾಬು ಅವರ ನಿರ್ದೇಶನದ ಚಿತ್ರ, ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ಚಿತ್ರ ಅದು. ಆ ಸಿನಿಮಾದ ಅಂತ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ ಚಿತ್ರ. ಆ ಸಿನಿಮಾ ನಾನು ಒಪ್ಕೊಂಡಿದ್ದೆ. ಆದರೆ ನಂತರ ನನಗೆ ಆ ಲಂಗ ಮತ್ತು ರೌಕೆಯಲ್ಲಿ ಆ ನೀರಿನಲ್ಲಿ ಆ ತಂಡಗಳು ನನ್ನನ್ನು ಎತ್ಕೊಂಡು ಹಾಡುವಂಥದ್ದಿದ್ದಾಗ ನಾನು ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ. ಆಗ ಹೇಳ್ಕೊಂಡಿದ್ರು, ಬಾಬು ಬಂದು ಹೇಳಿದ್ರು, ನನಗೆ ಕನ್ವಿನ್ಸ್ ಆಗಲಿಲ್ಲ. ಕ್ಯಾಮ್ರಾಮನ್ ಹೇಳಿದ್ರು, ನನಗೆ ಕನ್ವಿನ್ಸ್ ಆಗಲಿಲ್ಲ. ಆದರೆ ಉಡುಪಿ ಜಯರಾಮ್ ಮೇಷ್ಟ್ರು ಅಂತಂದರೆ ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವ್ರ ಥರನೇ, ಏನು ಸೀನಣ್ಣ, ಅದೇ ಥರ ಒಂದು ಸರಳತೆ, ಸಜ್ಜನಿಕೆ, ಡೆಡಿಕೇಶನ್ನು. ಅವ್ರು ಬಂದು ನನಗೊಂದು ಆಶ್ವಾಸನೆಯನ್ನು ಕೊಟ್ಟರು. ಜಯಮಾಲ, ಒಂದು ವೇಳೆ ಈ ಸಿನಿಮಾ ರಿಲೀಸ್ ಆಗಿ ಯಾವ ಜನ ಆ ಹಾಡನ್ನು ನೋಡುವಾಗ ಕೆಟ್ಟ ಕಣ್ಣಿನಲ್ಲಿ ನೋಡಿದ್ರು ಅಂದರೆ ಅವತ್ತಿನ ದಿನ ನಾನು ಈ ಕೆಲಸನೇ ಬಿಟ್ಬಿಡ್ತೀನಿ. ಅಣ್ಣ ತಂಗಿಯ ಪ್ರೀತಿ, ತಂಗಿ ಸಣ್ಣ ವಯಸ್ಸಲ್ಲಿ ಒಂದು 16-17 ವರ್ಷಕ್ಕೇನೆ ಅವಳು ಟ್ರಾಫಿಕಿಂಗಲ್ಲಿ ಎತ್ಕೊಂಡು ಹೋಗಿರ್ತಾರೆ. ನಂತರ ಅಣ್ಣನಿಗೆ ತಂದು ಅವಳನ್ನು ಒಪ್ಪಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಅಷ್ಟು ದಿನದಲ್ಲಿ ತನ್ನ ತಂಗಿ ಇಂಥ ಒಂದು ವೃತ್ತಿಗೆ ಇಳಿದ್ಬಿಟ್ಲಲ್ಲ ಅನ್ನುವಂಥ ಪೊಲೀಸ್ ಆಫೀಸರ ವೇದನೆ, ತನ್ನ ಅಣ್ಣನಿಗೆ ನನ್ನನ್ನು ಮುಂದೆ ನಾನು ಸಿಕ್ಕಾಕೊಂಡಲ್ಲ ಅನ್ನುವಂಥ ಆ ತಂಗಿಯ ನೋವು, ನಂತರ ಆಕೆ ಪ್ರಾಣತ್ಯಾಗ ಮಾಡುವಂಥದ್ದು. ಆ ಸಿನಿಮಾವನ್ನು ಜನ ಮೆಚ್ಚಿಕೊಂಡ್ರು. ಭಾರತೀಯ ಚಿತ್ರರಂಗದಲ್ಲೇ ಅಷ್ಟು ದೊಡ್ಡ ಹಿಟ್ಟು, ಎಲ್ಲ ಭಾಷೆಗೂ ಹೋಯಿತು. ಆ ಸಿನಿಮಾ ತುಂಬ ಹೆಸರನ್ನು ಕೊಡ್ತು. ಬಹುಶಃ ರಾಜೇಂದ್ರ ಸಿಂಗ್ ಬಾಬು ಅವರು, ಅಂಬರೀಷ್ ಅವರು ಹಾಗೂ ನನಗೆ 3 ಜನಕ್ಕೂ ಕೂಡ ಒಂದು ಮರುಜನ್ಮವನ್ನು ನೀಡಿದಂಥ ಚಿತ್ರ ಅಂತ ಹೇಳಿದ್ರೆ ತಪ್ಪಿಲ್ಲ. ಅಂಥ ಒಂದು ಯಶಸ್ಸನ್ನು ತಂದು ನೀಡಿದಂಥ ಚಿತ್ರ. ಆ ಹಂತದ ಹಾಡನ್ನು ಸೊಗಸಾಗಿ ಹಾಡಿದ್ರಿ, ಧನ್ಯವಾದಗಳು. ಮತ್ತು ಎಲ್ಲರೂ ಕೂಡ ನನಗನ್ಸುತ್ತೆ ಇನ್ನೂ 25-30 ಜನರು ಇಲ್ಲಿ ಫೋಟೋಗಳಿದೆ, ನಾನು ನೋಡಿದೆ. ಇವರೆಲ್ಲರೂ ಹಾಡ್ತಿದ್ದಾರೆ ಅಂತ ಅನ್ನಿಸ್ತು. ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಕೂಡ ಹಾಡುವಂತಹ ಇಷ್ಟೊಂದು ಜನರ ಪಟ್ಟಿ ಇಲ್ಲಿದೆ. ಇವರೆಲ್ಲರೂ ಕೂಡ ಸಿಂಗರ್ಸ್ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನನಗನ್ಸುತ್ತೆ. ಹಾಡನ್ನು ಹಾಡುವಂಥದ್ದು, ಎಲ್ಲರನ್ನೂ ನೆನೆಸ್ಕೊಳ್ಳುವಂಥದ್ದು, ಆ ಹಾಡನ್ನು ಸವಿಯುವಂಥದ್ದು ಮತ್ತು ಸಮಾನ ಮನಸ್ಕರನ್ನು ಕೂಡಿಸ್ಕೊಂಡು ಅದನ್ನು ಹೇಳುವಂಥದ್ದು, ಅದನ್ನು ಪ್ರಸಾರ ಮಾಡುವಂಥದ್ದು, ಇದೊಂದು ರೀತಿಯಾದಂಥ ಒಳ್ಳೆಯ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಶುಭವಾಗಲಿ. ಇದು ಎಷ್ಟನೇ ವರ್ಷ? 3ನೇ ವರ್ಷನ 5 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೇನೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಸೊಗಸಾಗಿ ಹಾಡು ಮ್ಯೂಸಿಷಿಯನ್ಸ್ ಇದ್ರು. ನಾವು ಇವತ್ತಿನ ದಿನ